ಪುತ್ತಿಲ ಗೈರಾಗಿದ್ದಾರೆ. ಬಿಜೆಪಿ ಶಕ್ತಿ ಪ್ರದರ್ಶನ ವೇದಿಕೆಯಲ್ಲೇ ಭಿನ್ನ ಮತ ಕಂಡುಬಂದಿದೆ. ಪುತ್ತೂರಿನಲ್ಲಿ ಬಿಜೆಪಿಯ ಮುನಿಸು ಇನ್ನೂ ಕೂಡ ತಣ್ಣಗಾಗಿಲ್ಲ. ವಿಜಯೇಂದ್ರ ಅವರ ಸಮಾವೇಶಕ್ಕೆ ಅರುಣ್ ಪುತ್ತಿಲ ಅವರು ಹೋಗಿಲ್ಲ, ಗೈರಾಗಿದ್ದಾರೆ. ಬಿಜೆಪಿ ಶಕ್ತಿ ಪ್ರದರ್ಶನದ ವೇದಿಕೆ, ಆ ವೇದಿಕೆಯಲ್ಲೇ ಇಲ್ಲಿ ಭಿನ್ನಮತ ಕಾಣಿಸಿಕೊಳ್ತಾ ಇದೆ. ಪುತ್ತೂರಿನಲ್ಲಿ ನಡೆದಂತ ಅಟಲ್ ವಿರಾಸತ್ ಕಾರ್ಯಕ್ರಮ ಏನಿದೆ, ವಿಜಯೇಂದ್ರ ಸಂಸದರು, ಶಾಸಕರು ಸೇರಿ ಅನೇಕರು ಭಾಗಿಯಾಗಿದ್ದಾರೆ. ಆದರೆ ಅರುಣ್ ಪುತ್ತಿಲ ಇಲ್ಲಿ ಇಲ್ಲ. ಬಿಜೆಪಿ ಶಕ್ತಿ ಪ್ರದರ್ಶನದ ವೇದಿಕೆಯಲ್ಲಿ ಪುತ್ತಿಲ ಮಿಸ್ಸಿಂಗ್ ಆಗಿರೋದು. ಪುತ್ತಿಲ ಅನುಪಸ್ಥಿತಿ ಬಗ್ಗೆ ಕಾರ್ಯಕರ್ತರು ಅಸಮಾಧಾನ ಹೊರಹಾಕಿದ್ದಾರೆ. ಪುತ್ತಿಲ ಗೈರು ಹಾಜರಿಗೆ ಪ್ರತಿಕ್ರಿಯೆ ಕೊಟ್ಟಿಲ್ಲ ವಿಜಯೇಂದ್ರ. ಭಾರತ್ ಮಾತಾ ಕಿ ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ನಮಸ್ಕಾರ. ನೋಡಿ, ವಿಜಯೇಂದ್ರ ಅವರು ಒಂದ್ ಕಡೆ ಒಂದಷ್ಟು ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ. ಕೆಲ ನಾಯಕರನ್ನ ಭೇಟಿ ಆಗೋದ್ರ ಮೂಲಕ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಯತ್ನವನ್ನು ಮಾಡ್ತಿದ್ದಾರೆ. ಮತ್ತೊಂದು ಕಡೆ ನೋಡಿ, ಪುತ್ತೂರಿನಲ್ಲಿ ನಡೆದಂತ ಶಕ್ತಿ ಪ್ರದರ್ಶನದ ಸಮಾವೇಶದಲ್ಲಿ ಅರುಣ್ ಪುತ್ತಿಲ ಅವರು ಬಂದಿಲ್ಲ. ಹಾಗಾದ್ರೆ ಕೆಲವೊಂದು ಕಡೆ ಅಸಮಾಧಾನ ಹಾಗೇ ಕಂಟಿನ್ಯೂ ಆಗ್ತಾ ಇದೆಯಾ? ವಿಜಯೇಂದ್ರ ಅವರು ಕೆಲವೊಂದು ಜಿಲ್ಲಾ ಮಟ್ಟದಲ್ಲಿ ಮಾಡುವಂಥ ಈ ಜಿಲ್ಲಾಧ್ಯಕ್ಷರ ಆಯ್ಕೆಗೂ ಸಂಬಂಧಪಟ್ಟಂತೆ ಕೂಡ ಅವರ ವಿರೋಧ ಇತ್ತು. ಕಾರಣ ನಮ್ಮನ್ನು ಕೇಳದೆ ಆಯ್ಕೆ ಮಾಡಿದ್ದಾರೆ ಅಂತ. ಕೆಲವೊಂದು ಜಿಲ್ಲೆಗಳಲ್ಲಿ ಅವರ ವಿರುದ್ಧ ಅಸಮಾಧಾನ ಹಾಗೆ ಕಂಟಿನ್ಯೂ ಆಗಿದೆ. ಹೀಗಾಗಿ ಈಗ ಪುತ್ತೂರಿನಲ್ಲೂ ಇದೇ ರೀತಿಯ ಅಸಮಾಧಾನ ಇರೋದ್ರಿಂದ ಅವರಿಗೆ ಬೆಂಬಲ ಅರ್ಧಕ್ಕರ್ಧ ಸಿಗ್ತಾ ಇದೆ, ಅರ್ಧಕ್ಕರ್ಧ ಸಿಗ್ತಾ ಇಲ್ಲ ಅಂತನಾ, ಹಾಗೆ ಅಸಮಾಧಾನ ಉಳ್ಕೊಂಡಿದ್ಯಾ ಅಂತ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ವಿಜಯೇಂದ್ರ ಅವರು ತಮ್ಮ ಶಕ್ತಿ ಪ್ರದರ್ಶನ ಮಾಡಬೇಕು, ನಾಯಕತ್ವ ಬದಲಾವಣೆ ಆಗದೇ ಇರೋ ರೀತಿಯಾಗಿ ನೋಡ್ಕೊಳ್ಬೇಕು ಅಂತ ಸಾಕಷ್ಟು ತಂತ್ರಗಾರಿಕೆ ಮಾಡ್ತಿದ್ದಾರೆ. ಆದರೆ ಇಲ್ಲಿ ಪುತ್ತೂರಿನಲ್ಲಿ ನಡೆದಂಥ ಸಮಾವೇಶದಲ್ಲಿ ಅರುಣ್ ಪುತ್ತಿಲ ಅವರು ಮಿಸ್ಸಿಂಗ್. ಯಾಕೆ ಅಸಮಾಧಾನ ಹಾಗೆ ಕಂಟಿನ್ಯೂ ಆಗಿದೆಯಾ? ಓಕೆ, ನೋಡಿ, ಬಿಜೆಪಿ ಶಕ್ತಿ ಪ್ರದರ್ಶನ ವೇದಿಕೆ ಏನಿದೆ ಅಲ್ಲಿ ಭಿನ್ನಮತ ಕಂಡು ಬರ್ತಾ ಇದೆ. ಮೊದಲಿಂದಾನೂ ಕೂಡ ಡೇ ಒನ್ನಿಂದಾನು ವಿಜಯೇಂದ್ರ ಅವರ ವಿರುದ್ಧ ಇರುವಂಥ ಅಸಮಾಧಾನ ಹಾಗೇನೆ ಉಳ್ಕೊಂಡಿದೆ. ಬಟ್ ಆಗಾಗ ವಿಜಯೇಂದ್ರ ಅವರು ಯಾವಾಗ ನಾಯಕತ್ವದ ಬದಲಾವಣೆಯ ವಿಚಾರ ಬರುತ್ತೋ, ಬಿಜೆಪಿಯ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು, ವಿಜಯೇಂದ್ರ ಅವರು ಅಷ್ಟಾಗಿ ಸಮರ್ಥವಾಗಿ ನಿಭಾಯಿಸ್ತಾ ಇಲ್ಲ ಅನ್ನುವಂಥ ವಿಚಾರ ಬಂದಾಗಲೆಲ್ಲ ಕೆಲ ನಾಯಕರನ್ನ ಭೇಟಿ ಮಾಡೋದು, ಅಸಮಾಧಾನ ಹೋಗಲಾಡಿಸೋ ಪ್ರಯತ್ನವನ್ನು ಮಾಡ್ತಿದ್ರು. ಇಲ್ಲಿ ಪುತ್ತೂರಿನಲ್ಲಿ ಅಸಮಾಧಾನ ಕಂಟಿನ್ಯೂ ಆಗಿದೆ.